ನನ್ಗ ನಿನ್ನೆ ನಮ್ಮ ಸೈನ್ಸ್ ಟೈಮ್ಸ್ ಪತ್ರಿಕೆ ಪೇಜ್ನೊಳಗ ನಿನ್ನೆ ಟ್ರ್ಯಾಕ್ಟರ್ ಡಿಜೆ ಸೌಂಡ್ ಹತ್ಕೊಂಡು ಹೋಗುವಂತ ದೃಶ್ಯವನ್ನ ಮತ್ ಯಾರು ಹತ್ಕೊಂಡ್ ಹೊಂಟಿದ್ರಲ್ಲ ಅಂತ ಅವನ್ನ ಆತನ ಫೋಟೋವನ್ನ ನನ್ನ ಸೈನ್ಸ್ ಟೈಮ್ಸ್ ಪೇಜ್ ನಲ್ಲಿ ಬಿತ್ತರ ಮಾಡಿದ್ನಿ. ಆ ಬಿತ್ತರಗೊಂಡದಕ್ಕ ಏನೈತ್ರಿ, ಇವತ್ತು ಬೆಳಿಗ್ಗೆ NSF ನಲ್ಲನಟಿ NSF ಸ್ಕೂಲ್ ನನ್ನ ಮಕ್ಕಳನ್ನ ಬಿಡಾಕ್ ಹೋಗಿದ್ನಿ. ಬಿಟ್ಟು ಬರುವಾಗ ಬಸವೇಶ್ವರ ಗುಡಿ ಹತ್ರ ಬೆಳಿಗ್ಗೆ 10:40ಕ್ಕ ನನ್ ಮ್ಯಾಲ ಈ ಬಸವರಾಜ್ ಶಿವರಾಯ್ ಡೊಳ್ಳಿ ಅನ್ನೋ ವ್ಯಕ್ತಿ ಬೇಕಾಏಕಿ ರಸ್ತೆಯಲ್ಲಿ ಬೈಕ್ ಅಡ್ಡಗಟ್ಟಿ ನನ್ ಮ್ಯಾಲ ಬೈಕ್ ಕಿತ್ಕೊಂಡ ನಂತರ ನನ್ ಮ್ಯಾಲ ಬೈದು ಅವಾಚ್ಯವಾಗಿ ಇದನ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನನ್ನ ಮೊಬೈಲ್ ಈ ಕ್ಯಾಮ್ರಾ ಸ್ಟಾರ್ಟ್ ಮಾಡಕ್ ಹೋಗ್ಬಿಡ್ದು ನನ್ನ ಮೊಬೈಲ್ ಸಹಿತ ಕಸ್ಕೊಂಡ್ ನನ್ ಮೇಲೆ ಹಲ್ಲೆ ಮಾಡಿದಾರು. ಅದ್ರ ಜೊತೆ ಅವನು ಮತ್ತೆ ಅವನ ತಮ್ಮ ಇಬ್ರು ಕೂಡಿ ನನ್ ಮೇಲೆ ಹಲ್ಲೆ ಮಾಡಿ ಇದನ್ ಮಾಡಿದಾರು. ಆಲ್ಮೋಸ್ಟ್ ಈ ಮನಕೈ ಮತ್ತೆ ಎಲ್ಲ ಒಳಪೆಟ್ಟಿಗಳ ಆಗಿದಾವ್ರಿ. ಮನಸೋ ಇಚ್ಛೆ ಎಲ್ಲಿಗೆ ಹೋಗಿವಾಗೆಲ್ಲ ಬರ್ದಾರ್ರಿ. ಈಗ ಆಲ್ರೆಡಿ ಘಟಪ್ರಭಾ ಸ್ಟೇಷನ್ಗೆ ಇದನ್ನೆಲ್ಲ ಇಂಟಿಮೇಶನ್ ಕೊಟ್ಟಿದ್ದೇನ್ರಿ. ಅವರು ಕೂಡ ಕಾರ್ಯಪ್ರವೃತ್ತರಾಗಿರ್ತಾರ್ರಿ. ಕೇಸ್ ದಾಖಲಾಗಿದ್ದಾರೆ. ಏನಿಲ್ರಿ ಇಂಥವ್ರು, ಯಾಕಂದ್ರೆ ನೀವು ಈ ಪೊಲೀಸ್ ಇಲಾಖೆಯವ್ರಿಗೆ ನಾ ದಯವಿಟ್ಟು ಮನವಿ ಏನ್ ಮಾಡ್ಕೋದಂದ್ರ, ಈ ಪತ್ರಕರ್ತರು ಸಮಾಜದಲ್ಲಿ ಇರುವಂತ ಅನ್ಯಾಯವನ್ನು ಧ್ವನಿ ಎತ್ತಬಹುದು. ಈಗ ನಿಮ್ಮ ಒಂದು SP ಇಲಾಖೆ SP ಅವರೇ ಈ ಟ್ರ್ಯಾಕ್ಟರ್ ಡಿಜೆ ಸೌಂಡ್ ಹಚ್ಚಬಾರ್ದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟರು ಸಹಿತ ಕೆಲವೊಂದು ಇಂಥ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಇರ್ಬೋದು, ಈ ವಿದ್ಯಾರ್ಥಿಗಳು ಯಾಕಂದ್ರೆ ಮಾರ್ಚ್ ಏಪ್ರಿಲ್ ಇರೋದ್ರ ಮಕ್ಕಳ ಈಗ ಏನು ಎಕ್ಸಾಮ್ಸ್ ಕೂಡ ಇದಾವೆ. ಇಂಥ ಒಂದು ಸಮಯದಲ್ಲಿ ಬೇಕಂತನೇ ಜನರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ಕೋತ ಈ ಟೇಪ್ ಹಚ್ಕೊಂಡು ಎಲ್ಲ ಹೋಗೋದ್ರಿಂದ ಬಹಳ ಸಮಸ್ಯೆ ಆಗತ್ತೆ. ಹಿಂಗಾಗಿ ನಾವು ಅಂದ್ರೆ ಕೆಲವೊಂದಿಷ್ಟು ನನಗ ಅಲ್ಲಿ ಅವ್ರ ಲೋಕಲ್ ಲೈಟ್ಸ್ ಟೇಪ್ ಬಹಳ ಹಚ್ಕೊಂಡು ಹೋಗ್ತಾರ್ರಿ, ಸ್ವಲ್ಪ ನೀವು ಅಷ್ಟ ಈ ಕಡೆ ನೋಡ್ರಂದಾಗ ನಾವು ಒಂದ್ ಸ್ವಲ್ಪ ಹಂಗ ವಿಡಿಯೋಗಳು ಮಾಡ್ಕೋತ ಇದನ್ ಮಾಡಿದಾಗ ಈ ತರ ನಮ್ಗ ವಿಡಿಯೋ ಮಾಡಿ ಸುದ್ದಿ ಮಾಡಿ ಬಿತ್ತರಿಸಿದಾಗ ಈ ರೀತಿ ನಮ್ಗ ಹಲ್ಲೆ ಮಾಡಿದಾರು. ಹಿಂಗಾಗಿ ಸಮಾಜದಾಗ ಪತ್ರಕರ್ತರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುದೇ ತಪ್ಪ ಅಂತ ಒಂದು ನನಗೆ ಪ್ರಶ್ನೆ ಐತಿದ್ರಿ.